ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ಹಳ್ಳಿಯ ಮಹಿಳೆ ದಾರಿ ತಪ್ಪಿದ್ದಾರೆ ಅಂತ ಸ್ಪಷ್ಟಪಡಿಸಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ನಾನು ಹೇಳ್ತಿದ್ದೀನಿ, ಹಳ್ಳಿಯ ಹೆಣ್ಣು ಮಕ್ಕಳ ಬಗ್ಗೆ ಯಾಕಿಷ್ಟು ಹಗುರವಾಗಿ ಮಾತನಾಡ್ತಿದ್ದೀರಾ? ಕಾಂಗ್ರೆಸ್ ಯಾವುದೇ ಸ್ವಾರ್ಥಕ್ಕಾಗಿ ಯಾವ ಯೋಜನೆಯನ್ನು ಮಾಡಿಲ್ಲ. ಹಾಗಾದ್ರೆ ಹಳ್ಳಿಯ ಹೆಣ್ಮಕ್ಳ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡ್ತಿದ್ದೀರಲ್ಲ ಯಾಕೆ? ಕಾಂಗ್ರೆಸ್ ಸ್ವಾರ್ಥಕ್ಕಾಗಿ ಯಾವುದೇ ಯೋಜನೆಯನ್ನ ಕೂಡ ಜಾರಿಗೆ ತಂದಿಲ್ಲ. ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೋಸ್ಕರ. ಇವರ ಮನಸ್ಥಿತಿ ಬಗ್ಗೆ ಜನರಿಗೆ ಗೊತ್ತಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವರ ಮನಸ್ಥಿತಿ ಏನು ಅಂತ ಇವಾಗ ಜನರಿಗೆ ಗೊತ್ತಾಗ್ತಾ ಇದೆ ನೋಡಿ. ನಮ್ಮ ಗ್ಯಾರಂಟಿಗಳು ಸ್ವಾರ್ಥಕ್ಕಾಗಲ್ಲ, ಜನರಿಗೋಸ್ಕರ. ಯಾವ ಮಹಿಳೆ ದಾರಿ ತಪ್ಪಿದ್ದಾರೆ ತಿಳಿಸಿ ನೋಡೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನವರು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಣುಮಗಳು ದಾರಿ ತಪ್ಪಿದ್ದಾಳೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ. ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು? ಹಳ್ಳಿಯ ಹೆಣ್ಣುಮಕ್ಕಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಅಂದ್ರೇನು, ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ, ಈ ಬಿಜೆಪಿ ಅವರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿಯ ಯೋಜನೆಯನ್ನ 2,000 ರೂಪಾಯಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ. ಇವತ್ತು ಇಡೀ ಸ್ತ್ರೀ ಕುಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದೆ. ಅದನ್ನ ನೋಡಿ ಇವ್ರಿಗೆ ಸಂಕಟ. ಕುಮಾರಸ್ವಾಮಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ವಿವಾದಾತ್ಮಕವಾಗಿ ರೂಪನ್ನ ಪಡಿತಾ ಇದೆ. ಈ ವಿ ಸೋಮಣ್ಣ ಅವರ ಪರವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧ ವಾಗ್ದಾಳಿ ನಡೆಸಬೇಕು ಅನ್ನುವಂತಹ ಭರದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಅವರನ್ನ ಸರಿ ದಾರಿಗೆ ತರಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳು ಹೇಗೆ ದಾರಿ ತಪ್ಪಿಸ್ತಾ ಇದ್ದಾವೆ ಅಂತ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡ್ತಾ ಇದ್ರೆ, ಇತ್ತ ನಾರಿಯರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ಗ್ಯಾರಂಟಿ ಬಂದ್ರು, ಯಾವ ಯೋಜನೆ ಬಂದ್ರು ಮಹಿಳೆಯರ ದಾರಿ ತಪ್ಪಲ್ಲ, ಅವ್ರಿಗೆ ಅವ್ರದ್ದೇ ಆದ ಪ್ರಬುದ್ಧತೆ ಇರುತ್ತೆ, ಜ್ಞಾನ ಇರುತ್ತೆ. ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ? ಕ್ಷಮೆಯಾಚನೆ ಮಾಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮಹಿಳೆಯರು. ಮಾಡೋಕ್ಕಾಗಿಲ್ಲ. ಹೆಣ್ಮಕ್ಳಿಗೆ ಹೇಳೋದು ತಮ್ಮ ಮನ್ಯಾಗ ಹೆಣ್ಮಕ್ಳು ಅಂತೇಳಿ ಕಡೆಗಣಿಸೇ ಇದು ಮಾಡ್ಯಾರ ಅವರು. ಗಂಡು ಮಕ್ಕಳಷ್ಟ ನಾವು ರಾಜಕೀಯ ಬರಬೇಕು, ನಾವು ಮುಂದುವರಿಬೇಕು, ಹೆಣ್ಮಕ್ಳಿಗೆ ಮುಂದೆ ಬಿಟ್ಟಾರಲ್ಲ, ನಮಗೇನು ನಮ್ಮ ಆಟ ನಡೆಯಲ್ಲ ಅಂತ ಅನ್ನೋದಕ್ಕೆ ಅದಕ್ಕೆ ಅವರು ಕುಮಾರಸ್ವಾಮಿ ಅವರು ಹಂಗೆ ಹೇಳ್ಯಾರ. ಅವ್ರಿಗೆ ಈಗ ಮನೆಯೊಳಗೆ ಹೆಂಡತಿ ತಾಯಿ ಎಲ್ಲರೂ ಇರ್ತಾರೆ. ಒಬ್ಬರು ಹೆಣ್ಮಗಳ ಬಗ್ಗೆ ಈ ಥರ ಮಾತಾಡೋದು, ಈಗ ತಮ್ಮ ಮನೆಯೊಳಗೆ ಹೆಣ್ಮಕ್ಳು ಇರ್ತಾರೆ ರೀ, ಹೆಣ್ಮಕ್ಳಿಗೆ ಮಾತಾಡೋದಂದ್ರೆ ದೊಡ್ಡ ಇದೊಂದು ಅಪರಾಧದ ಅಂತ ನಮಗನಿಸ್ತೈತಿ. ಮಾಜಿ ಮುಖ್ಯಮಂತ್ರಿ ಆದಂಥವರು ಕುಮಾರಸ್ವಾಮಿ ಅವರು ಹೆಣ್ಮಕ್ಳ ಪರವಾಗಿ ಕ್ಷಮೆಯನ್ನು ಕೇಳಬೇಕಂತ ನಾವು ಇಚ್ಛೆ ಪಡ್ತೀವಿ ಸರ್. ನಾವೆಲ್ಲ ಹೆಣ್ಮಕ್ಳು ಸೇರಿ ಒಂದು ತಕ್ಕ ಉತ್ತರವನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ ಸರ್. ನೋಡ್ರಿ, ಅವರು ಮೊದಲೇ ಮಾತು BJP ಅವ್ರ ಜೊತೆ ಕೈ ಜೋಡ್ಸಾರ. BJP ಒಳಗೆ ಯಾವಾಗೂ ಹೇಳ್ತಾರೆ ಅವರು ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ. ಅದು ಅವ್ರು ಬೇಟಿ ಬಚಾವೂ ಮಾಡಿಲ್ಲ, ಬೇಟಿ ಪಢಾವೂ ಮಾಡಿಲ್ಲ. ಅದ ನೆರಳು ಇವ್ರಿಗೂ ಬಿದ್ದೈತಿ. ಇವತ್ತು ಹೆಣ್ಮಕ್ಳ ಬಗ್ಗೆ ಮರ್ಯಾದೆ ಕೊಡ್ಲಾರ್ದಂಗೆ ಮಾತಾಡಿದ್ದು ನಮಗೆ ಭಾಳ ನೋವು ತಂದೈತಿ. ಬಿಕಾಸ್ ಅವ್ರ ಮನೆಗೆ ಅದೇ ರೀತಿ ಇರ್ಬೇಕು ಅನ್ಕೊತೀನಿ. ಯಾಕಂದ್ರೆ ಅವ್ರ ಅಣ್ಣನ ಹೆಂಡ್ತಿನ ನೋಡಿರ್ಬೇಕು ನೀವೆಲ್ಲರೂ. ಒಬ್ಬ ಬಡು ಮನುಷ್ಯಾಗ ಹೆಂಗೆ ಬೇಕು ಹಂಗೆ ನಾಲ್ಗಿಗೆ ಏನೂ ಒಂದು ಸ್ಟಾಪ್ ಇಲ್ಲಾರ್ದಂಗೆ ಮಾತಾಡಿದಂಥ ಹೆಣ್ಮಗಳಾಕಿ. ಬಹುಶಃ ಆ ನೆರಳು ಅವ್ರಿಗೆ ಬಿದ್ದಿರಬೇಕು. ಅದಕ್ಕೆ ಇಡೀ ನಮ್ಮ ಹೆಣ್ಣು ಕುಲಕ್ಕೆ ಹಂಗೆ ಅದಾರ ಅಂತ ಅವ್ರು ಬಿಂಬಿಸಿರಬೇಕು. ಆದರೆ ಇವತ್ತು ನನಗೆ ಭಾಳ ನೋವು ಆಗ್ತೈತಿ. ಯಾಕಂದು ಅವ್ರ ತಾಯಿ ಅದಾರ, ಅವ್ರ ಹೆಂಡ್ತಿ ಅದಾರ, ಅವ್ರ ಫ್ರೆಂಡ್ ಸರ್ಕಲ್ಲು ಇರ್ಬೋದು, ಅವ್ರ ಮನ್ಯಾಗ ಅವ್ರ ಅಣ್ಣನ ಹೆಂಡ್ತಿ ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆ ಬಡವ್ರಿಗೆ ಮಾತಾಡ್ದವ್ರು ಅದಾರ. ಇವ್ರನ್ನೆಲ್ಲರನ್ನೂ ಅವ್ರ ಬಹುಶಃ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅನ್ಕೊತೀನಿ. ಈಗ ಹಿಂದಕ್ಕೆ ಕುಮಾರಸ್ವಾಮಿ ಅವರು CM ಆಗಿದ್ದಾರೆ ಕರ್ನಾಟಕಕ್ಕೆ. ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಎಷ್ಟು ಬಡವ್ರ ಬಗ್ಗೆ ಕಾಳಜಿ ಐತಿ, ಎಷ್ಟು ಹೆಣ್ಮಕ್ಳ ಬಗ್ಗೆ ಕಾಳಜಿ ಐತಿ,
ಹಳ್ಳಿಯೊಳಗೆ ಎಷ್ಟು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅದೆಲ್ಲ ಅವರು ನೋಡಿ ಮಾಡಬೇಕಾಗಿತ್ತು ರೀ ಆದರೆ ಅವ್ರು ಮಾಡಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಯಾರ, ಬಡವ್ರು ನೋಡಿ ಬಡವ್ರ ಕಷ್ಟ ನೋಡಿ ಮಾಡ್ಯಾರ, ಅದವ್ರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಅವರು ಒಮ್ಮೆ ಬಿ ಜೆ ಪಿ ಹೋಗ್ತೀವಿ ಅಂತಾರೆ, JDS ಇರ್ತಾರಂತಾರೆ. ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತಾರೆ. ಹೆಂಗೆ ಮಣ್ಣಿನ ಮಕ್ಕಳು ರೀ ಇವರು? ಅಲ್ರಿ ಕಷ್ಟಪಟ್ಟವ್ರಿಗೆ ಅನುಕೂಲ ಆಗಲಿ, ಬಡವರಿಗೆ ಅನುಕೂಲ ಅಂತ ಮಾಡ್ಯಾರ ಸಿದ್ದರಾಮಯ್ಯ ಸಾಹೇಬ್ರು. ಮತ್ತು ಇದು ಯಾಕೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ? ಇವ್ರಿಗೆ ಅವರಿಗೆ ಏನು ತೊಂದರೆ ಆಗತ್ತೈತೆ ಅಂತ ಕೇಳ್ಬೇಕಾಗೈತೆ ಅವ್ರಿಗೆ. ಏನು ಹೇಳ್ತೀರಮ್ಮ ನೀವು? ಅದ ರೀ ಅವ್ರಿಗೆ ಇದೇನೆಲ್ಲ ಮಾತಾಡ್ಬಾರ್ದ್ರಿ ಅವರು. ಅವ್ರಿಗೂ ಮನೆಗೆ ಹೆಣ್ಮಕ್ಳು ಅದಾರ ರೀ, ಸೊಸೆ ಅದಾಳ, ಹೆಂಡತಿ ಅದಾಳ, ಅವ್ರ ತಾಯಿ ಅದಾರ. ಅವರು ಎಲ್ಲ ರಾಜಕಾರಣ ದುಡಿದು ಮಂತ್ರಿಗಳಾಗಿ MLA ಗಳಾಗಿ ಗಳಿಸಿಟ್ರ ಅವ್ರಿಗೆ ಯಾವ ತೊಂದರೆನೂ ಇಲ್ಲ. ಬಡವ್ರು ಏನು ಮಾಡ್ಬೇಕು? ನಾವು ದುಡ್ದಾಗ ನಮ್ಮ ಮನೆ ನಡೆದಿದ್ರಿ, ನಮ್ಮ ಮಕ್ಳಿಗೆ ಸಾಲಿ ಕಲಿಸ್ಬೇಕು ನಾವು. ಅದೇ 2,000 ರೂಪಾಯಿ ನಮ್ಗೆ ಅನುಕೂಲ ಆಗೈತಲ್ಲ ರೀ. ಇಷ್ಟೇ ಕೊಟ್ಟಿಗೆ ಸತ್ತಿ ಇವರಿಗೆ, BJP ಅವರಿಗೆ JDS ಅವರಿಗೆ ಏನು ತ್ರಾಸ ಆಗತೈತಿ? ಏನು ತಮ್ಮನೇ ಕೊಡ್ತಾರ? ಇಲ್ಲ. ಬಡ್ರ ಕಷ್ಟ ನೋಡೋಕೆ ಆಗ್ತಾಯಿಲ್ಲ ಇವರಿಗೆ. ಬಡ್ರು ಅಂತ ದುಡಿದು ಸಾಯ್ಬೇಕು, ಕಷ್ಟದಾಗ ಬರ್ಬೇಕೇನು ಅವರು? ಅದು ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕಾದ್ರೆ ಭಾಳ ತಿಳಿದು ಮಾತಾಡ್ಬೇಕು ರೀ. ಅವರು ಒಬ್ಬ ದೊಡ್ಡ ವ್ಯಕ್ತಿ ಅದಾರ, ನಾವು ಹೇಳ್ಬಾರ್ದು ಅವರಿಗೆ. ಅವರು ತಿಳ್ಕೊಂಡು ಮಾತಾಡ್ಬೇಕು ಇದನ್ನೆಲ್ಲ. ತಮಗೂ ಕಾಳಜಿ ಇರಬೇಕು ಬಡ್ರ ಬಗ್ಗೆ. ಅವ್ರಿಗೆ ಕಾಳಜಿ ಇಲ್ಲ, ಬರೀ ಟೀಕೆ ಮಾಡೋದು, ಸಿದ್ದರಾಮಯ್ಯ ಬೈಯೋದು, ಕಾಂಗ್ರೆಸ್ಸಿಗೆ ಬೈಯೋದು, ಬೇರೆ ಕೆಲಸನೇ ಇಲ್ಲ ಅವರಿಗೆ. ಎಲೆಕ್ಷನ್ ಟೈಮ್ ಐತಿ, ತಮ್ಮದೇನೇ ತಾವು ಹೇಳ್ಕೋಬೇಕು, ನಮ್ದೇನು ನಾವು ಹೇಳ್ಕೊತೀವಲ್ಲ. ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ರೀ ಮಾಜಿ CM ಅವರಿಗೆ. ಇದೆಲ್ಲ ಮಾತಾಡಬಾರ್ದ್ರಿ ಅವರು. ಇದು ಕ್ಷಮೆ ಕೇಳಬೇಕು ಅವರು. ಕರ್ನಾಟಕದ ಎಲ್ಲ ಬಡ್ರ ಹೆಣ್ಮಕ್ಳ ಪರವಾಗಿ ಕ್ಷಮೆ ಕೇಳಬೇಕು ಅವರು. ತಮ್ಮ ಹೆಸರು?